ಮುಚ್ಚಿದ ಲಕೋಟೆಯ ನಿರೀಕ್ಷೆಯಲ್ಲಿ ನಾಯಕರಿದ್ದಾರೆ. ಇವತ್ತೇ ಡಿಕೆ ಸಂಪುಟದ ಹೊಸ ಸಚಿವರ ಪ್ರಮಾಣನ. ಇವತ್ತು ಮಧ್ಯಾಹ್ನ ವರಿಷ್ಠರಿಂದ ಅಂತಿಮ ಸುತ್ತಿನ ಸಭೆಯಾಗುತ್ತಾ? ಬಹುದಿನಗಳ ಆಸೆ ಇವತ್ತು ನನಸಾಗುತ್ತಾ? ಇವತ್ತೇ ಡಿಕೆ ಸಂಪುಟದ ಹೊಸ ಸಚಿವರು ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರಾ? ಇವತ್ತು ಮಧ್ಯಾಹ್ನ ವರಿಷ್ಠರಿಂದ ಅಂತಿಮ ಸುತ್ತಿನ ಸಭೆಗಳಾಗುತ್ತಾ? ಮಹತ್ವದ ಸಭೆಯ ಬಳಿಕ ರಾಜ್ಯಕ್ಕೆ ಪಟ್ಟಿ ರವಾನೆ ಸಾಧ್ಯತೆ. ಬಳಿಕ ಕೂಡಲೇ ರಾಜ್ಯಪಾಲರಿಗೆ ಸಲ್ಲಿಕೆಯಾಗಲಿದೆ ಲಿಸ್ಟು. ಎಲ್ಲ ಸುಸೂತ್ರವಾಗಿ ಆದರೆ ಇವತ್ತೇ ನೂತನ ಸಚಿವರ ಶಪಥ. ಡಿಕೆ ಶಿವಕುಮಾರ್ ದೆಹಲಿಯಿಂದ ಲಕೋಟೆಯ ನಿರೀಕ್ಷೆಯಲ್ಲಿದ್ದಾರೆ. ಸಸ್ಪೆನ್ಸ್ ಆಗಿರುವ ಹೆಸರುಗಳು ಯಾವಾಗ ರಿವೀಲ್ ಆಗ್ತವೆ? ಎಲ್ಲವೂ ಅಂದುಕೊಂಡಂತಾದ್ರೆ ಸಚಿವ ಸಂಪುಟ ವಿಸ್ತರಣೆಯಲ್ಲಿ ಮುಂದುವರಿದ ಸಸ್ಪೆನ್ಸ್. ವಿಸ್ತರಣೆಯ ಬಗ್ಗೆ ಹಾವು ಏಣಿ ಆಟ, ಕಾಂಗ್ರೆಸ್ನಲ್ಲಿ ಗೊಂದಲ. ಇವತ್ತು ಬೆಳಗ್ಗೆ 10 ಗಂಟೆಗೆ ಸಚಿವರ ಪಟ್ಟಿ ಕೈ ಸೇರೋ ಸಾಧ್ಯತೆಗಳಿದೆ. ಸಂಜೆ 4ಕ್ಕೆ ಪ್ರಮಾಣ ವಚನ ಪಡೆದುಕೊಳ್ಳುವ ಸಾಧ್ಯತೆಗಳು ದಟ್ಟವಾಗಿದೆ. ಇವತ್ತು 99% ಸಂಪುಟ ವಿಸ್ತರಣೆ ಎಂದಿರುವ ಸಿಎಂ. 99% ಎಲ್ಲವೂ ಅಂದುಕೊಂಡಂತಾದ್ರೆ ಇವತ್ತು ಮಧ್ಯಾಹ್ನದ ಒಳಗೆ ಯಾರ್ಯಾರು ಮಿನಿಸ್ಟರ್ ಆಗ್ತಾರೆ ಅನ್ನೋ ಒಂದು ಕ್ಲಿಯರ್ ಪಿಕ್ಚರ್ ಸಿಗುತ್ತೆ. ಇವತ್ತು ನೂತನ ಸಚಿವರ ಪದಗ್ರಹಣ ಬಹುತೇಕ ಫಿಕ್ಸು. ರಾಜಭವನಕ್ಕೆ ಸಿಎಂ ಕಚೇರಿಯಿಂದ ಮೌಖಿಕ ಮಾಹಿತಿ. ಪಟ್ಟಿ ಸಿಎಂ ಡಿಕೆಶಿ ಕೈ ಸೇರುತ್ತಿದ್ದಂತೆ ಒಬ್ಬೊಬ್ಬರಿಗೆ ಕರೆ. ಸರ್ಪ್ರೈಸ್ ಹೆಸರುಗಳು ಸಂಪುಟ ಸೇರುವ ಸಾಧ್ಯತೆಗಳು ದಟ್ಟವಾಗಿದೆ. ಡಿಕೆ ಸಂಪುಟದ ಸಚಿವಾಕಾಂಕ್ಷಿಗಳಲ್ಲಿ ಡವಡವ ಶುರುವಾಗಿದೆ. ರಾಜ್ಯಪಾಲರಿಗೆ ಒಂದು ಸುತ್ತಿನ ಕರೆಗಳು ಹೋಗಿರ್ತವೆ. ಸಂಪುಟ ವಿಸ್ತರಣೆ ವಿಚಾರದಲ್ಲಿ ಹೈಕಮಾಂಡ್ ರೋಚಕ ಟ್ವಿಸ್ಟು. ಹೈಕಮಾಂಡ್ ನಡೆಗೆ ಸಿಎಂ ಡಿಕೆ ಸುಸ್ತು. ಇವತ್ತು ಇಡೀ ದಿನದ ಕಾರ್ಯಕ್ರಮದ ಪಟ್ಟಿ ಖಾಲಿ. ಇಂದಿನ ಪ್ರಮಾಣ ಕಾರ್ಯಕ್ರಮದ ಉಲ್ಲೇಖ ಸಹ ಇಲ್ಲ. ಇವತ್ತು ಡಿಕೆ ಶಿವಕುಮಾರ್ ಅವರ ಸಂಪುಟ ವಿಸ್ತರಣೆ ನಿಜಕ್ಕೂ ಆಗುತ್ತಾ? ಉಳಿದ 20 ಖಾತೆಗಳಿಗೆ ಹೊಸ ಮಂತ್ರಿಗಳ ಆಯ್ಕೆ ಆಗುತ್ತಾ? ರಾಜ್ಯಪಾಲರಿಗೆ ಕರೆ ಮಾಡಿ ಈಗಾಗಲೇ ಹೇಳಲಾಗಿದೆಯಾ? ಮುಂಬರುವ ಮಂತ್ರಿಗಳಿಗೂ ಕೂಡ ಈಗಾಗಲೇ ಕರೆ ಮಾಡಿ ನಿನ್ನ ಹೆಸರು ಕೂಡ ಬರೋ ಸಾಧ್ಯತೆಗಳಿದ್ದಾವೆ. ಹಾಗಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡೋದಕ್ಕೆ ರೆಡಿಯಾಗು ಅಂತೇಳಿ ಏನಾದರೂ ಡಿಕೆ ಶಿವಕುಮಾರ್ ಸೂಚನೆ ಕೊಟ್ಟಿದ್ದಾರಾ? ನಿಜಕ್ಕೂ ಕೂಡ ರಾಜ್ಯದಲ್ಲಿ ಅತ್ಯಂತ ಕುತೂಹಲವನ್ನು ಕೆರಳಿಸಿರುವಂತಹ ಡಿಕೆ ಶಿವಕುಮಾರ್ ಅವರ ಸರ್ಕಾರದ 2ನೇ ಸುತ್ತಿನ ಸಂಪುಟ ವಿಸ್ತರಣೆ ಎಲ್ಲ ವಲಯಗಳಲ್ಲೂ ಕೂಡ ಚರ್ಚೆಗೆ ಕಾರಣವಾಗಿದೆ. ಯಾರ್ಯಾರು ಇರಬಹುದು ಎನ್ನುವಂತಹ ಸಂಭಾವ್ಯ ಪಟ್ಟಿ ನಿನ್ನೆ ರಾತ್ರಿನೇ ನಾವು ರಿವೀಲ್ ಮಾಡಿದ್ವಿ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಮಾರುತಿ ಫೋನ್ ಸಂಪರ್ಕದಲ್ಲಿ. ಮಾರುತಿ, ಎಲ್ಲೋ ಒಂದು ಕಡೆ ಎಲ್ಲದಕ್ಕೂ ಉತ್ತರ ಇವತ್ತೇ ಸಿಗುತ್ತಾ? ಅಂದುಕೊಂಡಂತಾದ್ರೆ ಮಧ್ಯಾಹ್ನದ ಒಳಗಾಗಿ ಇಂಥವರು ಮಿನಿಸ್ಟರ್ ಆಗ್ತಾರೆ ಅಂತ ನಾನು ನೀವು ಹೇಳಬಹುದಾ ಮಾರುತಿ? ಸೈಲ್ ಹೌದು, ಅದರ ಬಗ್ಗೆನೆ ಹೈಕಮಾಂಡ್ ನಾಯಕರು ಮತ್ತು ರಾಜ್ಯ ನಾಯಕರು ಕಸರತ್ತನ್ನ ಮಾಡ್ತಿರೋದು. ಯಾಕಂದ್ರೆ ಸಾಕಷ್ಟು ಕಗ್ಗಂಟಾಗಿ ಪರಿಗಣಿಸ್ತಾ ಇರುವಂತದ್ದು ಸಚಿವ ಸಂಪುಟ ವಿಸ್ತರಣೆ. ಸಾಕಷ್ಟು ಜನ ಆಕಾಂಕ್ಷಿಗಳಿದ್ದಾರೆ. ಇರುವಂತ 20 ಸ್ಥಾನಗಳಿಗೆ 50ಕ್ಕೂ ಹೆಚ್ಚು ಆಕಾಂಕ್ಷಿಗಳಿರೋದ್ರಿಂದ ಹೈಕಮಾಂಡ್ಗೂ ಮತ್ತು ರಾಜ್ಯ ನಾಯಕರು ಕೂಡ ತಲೆನೋವಾಗಿರೋದು. ಈಗಾಗಲೇ ದೆಹಲಿಗೆ ಹೋಗಿ ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ್ ಖರ್ಗೆ ಅವ್ರನ್ನ ಭೇಟಿಯಾಗಿ ತಮಗೆ ಬೇಕಾದಂತಹ ಸಚಿವರುಗಳ ಪಟ್ಟಿಯನ್ನ ಸಿದ್ದರಾಮಯ್ಯ ಅವರು, ಡಿಕೆಶಿ ಅವರು ಕೊಟ್ಟು ಬಂದಿದ್ರು ಕೂಡ ಹೈಕಮಾಂಡ್ ನಾಯಕರು ಕೂಡ ನಾವು ಒಂದು ಪಟ್ಟಿ ರೆಡಿ ಮಾಡಿ ಫೈನಲ್ ಪಟ್ಟಿ ಕಳಿಸ್ತೀವಿ ಅಂತ ಕೂಡ ಹೇಳಿದ್ರು. ಆದ್ರೆ ಕಳೆದ 4 ದಿನಗಳಿಂದಲೂ ಕೂಡ ವೈಟ್ ಮಾಡ್ತಾ ಇದ್ರು ಕೂಡ ಹೈಕಮಾಂಡ್ ಇಂದ ಇಲ್ಲಿವರೆಗೂ ಕೂಡ ಪಟ್ಟಿಯನ್ನ ಬಂದಿಲ್ಲ. ನಿನ್ನೆ ಮಲ್ಲಿಕಾರ್ಜುನ್ ಖರ್ಗೆ, ವೇಣುಗೋಪಾಲ್ ಅವರು ರಾಜ್ಯಕ್ಕೆ ಬರ್ತಾರೆ, ಅವರು ಪಟ್ಟಿಯನ್ನ ತೆಗೆದುಕೊಂಡು ರಾಜ್ಯಕ್ಕೆ ಬರ್ತಾರೆ ಅಂತ ಚರ್ಚೆಗಳು ಕೂಡ ಇದ್ವು. ಅವರು ಕೂಡ ಬಂದಿಲ್ಲ. ಹೀಗಾಗಿ ಇವತ್ತು ಸಾಕಷ್ಟು ಮಹತ್ವವನ್ನು ಮತ್ತು ಕುತೂಹಲನ್ನ ಮುಗಿಸ್ಕೊಂಡಿರೋದು. ಒಂದ್ ಕಡೆ ಸಿಎಂ ಆಗಿರುವಂತಹ ಡಿಕೆಶಿ ಅವರ ಏನಿವತ್ತು ಪಟ್ಟಿ ಇದೆ, ಅದೆಲ್ಲವೂ ಕೂಡ ಒಂದ್ಸಲ ಯಾವುದೇ ಪಟ್ಟಿ ಇಲ್ಲದೆ ಕೇವಲ ಕಾಯ್ದಿರಿಸಲಾಗಿದೆ ಅಂತ ಕೂಡ ಅಲ್ಲಿ ಮೆನ್ಷನ್ ಮಾಡಿರೋದ್ರಿಂದ ಇವತ್ತು ಪಟ್ಟಿ ಬಿಡುಗಡೆ ಆಗುವ ಸಾಧ್ಯತೆ ಇರುವಂತದ್ದು. ಇದರ ನಡುವೆ ಇವತ್ತು ಬೆಳಿಗ್ಗೆ 8:30ಕ್ಕೆ ದೆಹಲಿಯಲ್ಲಿರುವಂತಹ ಮಲ್ಲಿಕಾರ್ಜುನ್ ಖರ್ಗೆ ಮನೆಯಲ್ಲಿ ಕೂಡ ಒಂದು ಮೀಟಿಂಗ್ ಆಗತ್ತೆ ಎಂಬ ಚರ್ಚೆ ಕಾಂಗ್ರೆಸ್ನಲ್ಲಿದೆ. ಪ್ರಮುಖವಾಗಿ ಅಲ್ಲಿ ರಾಹುಲ್ ಗಾಂಧಿ, ವೇಣುಗೋಪಾಲ್, ಸುರ್ಜೇವಾಲಾ ಇವರೆಲ್ಲರೂ ಕೂಡ ಒಂದು ಪಟ್ಟಿಯನ್ನ ತಯಾರು ಮಾಡಿ ರಾಜ್ಯಕ್ಕೆ ಕಳಿಸ್ತಾರೆ. ಇವತ್ತೇ ಪದಗ್ರಹಣ ಆಗುತ್ತೆ ಅಂತ ಎಲ್ಲರೂ ಕೂಡ ಅನ್ಕೊಂಡಿದ್ರು ಕೂಡ ಎಲ್ಲ ಒಂದ್ ಕಡೆ ಇಷ್ಟು ದಿನಗಳ ಆಗದಿದ್ದು ಇವತ್ತೊಂದಿನಕ್ಕೆ ಆಗತ್ತಾ? ಯಾಕಂದ್ರೆ ಇಲ್ಲಿಯವರು ಕೂಡ ಹೈಕಮಾಂಡ್ ಇಂದ ಯಾವುದೇ ಸೂಚನೆಯನ್ನಾಗಿರ್ಬೋದು, ಯಾವುದೇ ಒಂದು ಸಂದೇಶವನ್ನಾಗಿರ್ಬೋದು ರಾಜ್ಯ ನಾಯಕರಿಗೆ ಬಂದಿಲ್ಲ. ಹೀಗಾಗಿ ಇವತ್ತಿನ ಸಭೆ ಏನು ಮಲ್ಲಿಕಾರ್ಜುನ್ ಖರ್ಗೆ ಮನೆಯಲ್ಲಿ ನಡೆಯುತ್ತೆ ಅದು ಕೂಡ ಸಾಕಷ್ಟು ಮಹತ್ವವನ್ನ ಪಡ್ಕೊಂಡಿರೋಂಥದ್ದು. ಇನ್ನೊಂದ್ ಕಡೆ ಎಲ್ಲವೂ ನೀವ್ ಅನ್ಕೊಂಡಂತೆ ಅಂದ್ರೆ
ಎಲ್ಲವೂ ಹೊಂದ್ಕೊಂಡಂತೆ ಆದ್ರೆ ಇವತ್ತೇ ಪದಗ್ರಹಣಕ್ಕೂ ಕೂಡ ಎಲ್ಲ ಸಿದ್ಧತೆಯನ್ನ ರಾಜಭವನದಲ್ಲಿ ಆಗಿದೆ. ಯಾಕೆಂದ್ರೆ ಕಳೆದ 3 ದಿನಗಳಿಂದಲೂ ಕೂಡ ಮೌಖಿಕವಾಗಿ ಆದೇಶ ಕೊಟ್ಟಿದ್ರು ಕೂಡ ಲೋಕಭವನಕ್ಕೆ ಸರ್ಕಾರದಿಂದ ಪತ್ರದ ಮೂಲಕ ಆದೇಶವನ್ನು ಇನ್ನ ಕಳಿಸಿಲ್ಲ. ಅಂದ್ರೆ ಪದಗ್ರಹಣಕ್ಕೆ ಸಿದ್ಧತೆ ಮಾಡ್ಕೊಳ್ಳಿ ಅಂತ ಮೌಖಿಕವಾಗಿ ಆದೇಶ ಕೊಟ್ಟಿದೆ. ಅದು ಪದಗ್ರಹಣಕ್ಕೆ ಬೇಕಾದಂತ ವೇದಿಕೆ ಕೂಡ ರೆಡಿ ಆಗ್ತಿದೆ. ಆದ್ರೆ ಎಲ್ಲಿವರೆಗೂ ಹೈಕಮಾಂಡ್ ನಾಯಕರು ಪಟ್ಟಿ ಕಳಿಸಲ್ವೋ ಅಲ್ಲಿವರೆಗೂ ಕೂಡ ಪದಗ್ರಹಣಕ್ಕೆ ಯಾವುದೇ ಅವಕಾಶ ಇಲ್ಲ. ಹೀಗಾಗಿ ಇವತ್ತೇನಾದ್ರೂ 10 ಗಂಟೆ ಒಳಗೆ ಅಂದ್ರೆ ಏನು ಮಲ್ಲಿಕಾರ್ಜುನ್ ಖರ್ಗೆ ಮನೆಯಲ್ಲಿ 8 ಮೀಟಿಂಗ್ ಆಗುತ್ತೆ. ಆ ಮೀಟಿಂಗ್ ನಂತರ 10 ಗಂಟೆ ಒಳಗೆ ರಾಜ್ಯ ನಾಯಕರಿಗೆ ದೆಹಲಿಯಿಂದ ಸಂದೇಶ ಕಳಿಸ್ತಾರೆ, ಹೈಕಮಾಂಡ್ ಪಟ್ಟಿ ಕಳಿಸ್ತಾರೆ ಎಂಬ ಚರ್ಚೆ ಕೂಡ ಇರುವಂತದ್ದು. ಒಂದು ವೇಳೆ ಇವತ್ತೆಲ್ಲವೂ 1 ಗಂಟೆ ಅಂತ ಆದ್ರೆ 4 ಗಂಟೆಗೆ ಪದಗ್ರಹಣ ಕೂಡ ಆಗುವ ಸಾಧ್ಯತೆ ಇರುವಂತದ್ದು. ಇನ್ನೊಂದು ಸಂದೇಶ, ಇನ್ನೊಂದು ಲೆಕ್ಕಾಚಾರಗಳು ಇರುವಂತದ್ದು. ಇವತ್ತು ಆಗ್ಲಿಲ್ಲ ಅಂದ್ರೆ ಬುಧವಾರಕ್ಕೂ ಕೂಡ ಇದು ಮುಂದೂಡಿಕೆ ಆಗುವ ಸಾಧ್ಯತೆ ಇದೆ ಅಂತ ಸಾಯಿಲ್ ಹೇಳಲಾಗ್ತಿದೆ. ಥ್ಯಾಂಕ್ ಯು ಮಾರುತಿ ತಮ್ಮೆಲ್ಲ ಡೀಟೇಲ್ಸಿಗೆ. ಸೊ DK ಶಿವಕುಮಾರ್ ಅವರ ಹೊಸ ಸಂಪುಟಕ್ಕೆ ಯಾರ್ಯಾರು ಮಂತ್ರಿಗಳಾಗ್ತಾರೆ ಇವೆಲ್ಲವೂ ಕೂಡ ಅತ್ಯಂತ ಕುತೂಹಲವಾದಂತಹ ವಿಚಾರ. ಆಕಾಂಕ್ಷಿಗಳು ನಾನಾ ತರಹದ ಕನಸುಗಳನ್ನು ಕಟ್ಟಿಕೊಂಡು ದೆಹಲಿಗೆ ದಂಡಯಾತ್ರೆ ಮಾಡಿದ್ದು ಅನೇಕ ಬಾರಿಯೂ ಕೂಡ ನಾವು ನೋಡಿದ್ದೀವಿ. ಹಾಗಾಗಿ ಇನ್ನೂ ವಿಳಂಬ ಆಗದೆ, ಸಮಯವನ್ನು ಕಾಯದೆ ಆದಷ್ಟು ಬೇಗ ಸರ್ಕಾರದ ಸಂಪುಟ ಪುನರ್ರಚನೆ ಆದರೆ ಒಳ್ಳೆದಿತ್ತು ಎನ್ನುವಂಥ ಅಭಿಪ್ರಾಯದಲ್ಲಿ ಸಚಿವಾಕಾಂಕ್ಷಿಗಳು ಕೂಡ ಕಾಯ್ಕೊಂಡು ಕೂತಿದ್ದಾರೆ. ಇವತ್ತು ಅವರ ಕನಸು ನನಸಾಗುತ್ತಾ? ಎಲ್ಲವೂ ಕೂಡ ಅತ್ಯಂತ ಕುತೂಹಲ. DK ಶಿವಕುಮಾರ್ ಅವರ ಸಂಪುಟ ಸರ್ಕಸ್.